ಹಾಯ್ ಹಲೋ ನಮಸ್ಕಾರ. ಸಿಂಪಲ್ ಲೈಫ್ ಸ್ಟೈಲ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಪ್ರತಿಭಾ. ತುಂಬ ದಿನಗಳಾಯಿತು ನಾನು ವೀಡಿಯೋಸ್ ಮಾಡದೆ, ದಿನ ಅಲ್ಲ ವರ್ಷಗಳಾಯಿತು. ಎರಡು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಆಸೆಯಿಂದ ಬಂದಿದ್ದೇನೆ. ಡೈಲಿ ವೀಡಿಯೋಸ್ ಏನು ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಆದರೂ ಆಗುವಷ್ಟು ನಾನು ವೀಡಿಯೋಸ್ ಹಾಕಕ್ಕೆ ಟ್ರೈ ಮಾಡ್ತೇನೆ. ಇವತ್ತು ನನ್ನ ಜೊತೆ ನನ್ನ ಮಗ ಕೂಡ ಬಂದಿದ್ದಾನೆ. ಇನ್ನು ಬರುವಂತ ವಿಡಿಯೋಸ್ಗಳಲ್ಲಿ ನಿಮಗೆ ನನ್ನ ಮಗನನ್ನು ಕೂಡ ಕಾಣಬಹುದು. ಇದು ನನ್ನ ಮಗ ಯಾದ್ವಿಕ್. ಇವನಿಗೀಗ 2.5 ವರ್ಷ ಆಗ್ತಾ ಬಂತು. ಹಾಗೆ ಹಲವಾರು ಕಾರಣಗಳಿಂದ ನನಗೆ ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಅದೇ ಥರ ಮತ್ತೆ ನನಗೆ ವಿಡಿಯೋಸ್ ತೆಗೆದುಕೊಡ್ಲಿಕ್ಕೆ ಕೂಡ ಯಾರು ಇಲ್ಲ ಇಲ್ಲಿ. ಸೊ ನನಗೆ ನಾನೇ ವಿಡಿಯೋಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ನಾನು ವಿಡಿಯೋಸ್ ಎಲ್ಲ ಅಲ್ಲಿಗೆ ಬೇಡ ಅಂತ ಬಿಟ್ಟೆ. ಆದರೆ ನನಗೆ ಅದನ್ನು ಕಂಪ್ಲೀಟಾಗಿ ಬೇಡ ಅಂತ ಇಡಲಿಕ್ಕೆ ಮನಸ್ಸು ಕೇಳ್ತಾ ಇರಲಿಲ್ಲ. ಸೊ ನಾನೀಗ ಪುನಃ ವೀಡಿಯೋಸ್ ಮಾಡುವ ಅಂತ ಒಂದು ಆಸೆಯಿಂದ ಬಂದಿದ್ದೇನೆ. ನನಗೆ ವೀಡಿಯೋಸ್ ಯಾಕಂದರೆ ಯೂಟ್ಯೂಬನ್ನು ಕಂಪ್ಲೀಟಾಗಿ ಬಿಡಲಿಕ್ಕೆ ನನಗೆ ಏನೋ ಮನಸ್ಸಾಗ್ತಾ ಇಲ್ಲ. ವೀಡಿಯೋಸ್ ಮಾಡಬೇಕು ಹಾಕಬೇಕು ಅಂತ ಅನಿಸ್ತಾ ಉಂಟು. ಸೊ ನಾವು ಈಗ ಪುನಃ ಬಂದಿದ್ದೇವೆ. ನೋಡಬೇಕು ಹೇಗೆಲ್ಲ ಆಗ್ತದೆ ಅಂತ. ಡೈಲಿ ವೀಡಿಯೋಸ್ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಏನಾದರೂ ಹೊಸ ಹೊಸ ಕಂಟೆಂಟ್ಗಳು ಸಿಗುವಾಗ ನಾನು ಖಂಡಿತ ನಿಮಗೆ ಅದನ್ನು ನಾನು ಮಾಡಿ ಶೇರ್ ಮಾಡ್ತೇನೆ. ಯಾರೆಲ್ಲ ನಿಮ್ಮ ಸಪೋರ್ಟ್ ನನಗೆ ಮುಖ್ಯ. ನೀವೆಲ್ಲರೂ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ ಆವತ್ತು ನಾನು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದ್ದಾರೆ ಅಷ್ಟೇ ಇದ್ದಾರೆ. ಇನ್ನೂ ಕೂಡ ನೀವು ನನ್ನ ವೀಡಿಯೋಸನ್ನು ನೋಡಿ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಹೊಸದಾಗಿ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ವೀಡಿಯೋಸ್ಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಹಲವಾರು ದಿನಗಳ ನಂತರ ವಿಡಿಯೋ ಮಾಡೋ ಕಾರಣ ನನಗೀಗ ಏನೋ ವೀಡಿಯೋಸ್ ಹೇಗೆ ಮಾಡಬೇಕು, ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಎಲ್ಲ ಮರ್ತೋಗಿದೆ. ನನ್ನ ವೀಡಿಯೋಸಲ್ಲಿ ಏನೇ ತಪ್ಪಿದ್ರೂ ನೀವು ಅದನ್ನು ನನ್ನ ಹತ್ರ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸರಿ ಮಾಡಲಿಕ್ಕೆ ನೋಡ್ತೇನೆ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನನ್ನು. ಅದೇ ರೀತಿ ಇಲ್ಲಿ ತುಂಬ ನೆಟ್ವರ್ಕ್ ಇಶ್ಯೂಸ್ ಆದ ಕಾರಣ ನನಗೆ ಮಾಡಿದ ವೀಡಿಯೋಸನ್ನು ಕೂಡ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ದೊಡ್ಡ ಇಶ್ಯೂಸ್ ಅಂದರೆ ಅದೇ ನನಗೀಗ. ಮತ್ತು ಮಳೆಗಾಲ ಬೇರೆ, ನೆಟ್ವರ್ಕ್ ತೀರೆ ಸಿಗ್ತಾ ಇಲ್ಲ. ಹಾಗಾಗಿ ನನ್ನ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಕೂಡ ಆಗ್ತಾ ಇಲ್ಲ. ಈಗ ಇವತ್ತು ನಾನು ಬಂದಿರೋದು, ನಾವು ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೇವೆ. ಈ ಸಲ ನಾವು ಕಣ್ಣೂರು ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ಕಣ್ಣೂರಲ್ಲಿ ಪರಶಿನಿಕಡವು ಟೆಂಪಲ್, ಮಾಡಾಯಿಕಾವ್ ಟೆಂಪಲ್, ಮತ್ತು ವಿಸ್ಮಯ, ಲೈಟ್ ಹೌಸ್, ಆಮೇಲೆ ಬೀಚ್, ಇಷ್ಟು ಕಡೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೇವೆ. ಆದರೆ ಒಂದು ಪ್ರಾಬ್ಲಮ್ ಏನಂದರೆ ಇವಾಗ ಭಯಂಕರ ಮಳೆ ಬರ್ತಾ ಇದೆ, ತುಂಬ ಮಳೆ ಬರ್ತಾ ಇದೆ. ಸೊ ನಮ್ಮದು ಟ್ರಿಪ್ ಹೇಗೆ ಆಗ್ಬೋದು ಏನು ಅಂತ ನನಗೆ ಗೊತ್ತಿಲ್ಲ. ಅಷ್ಟು ಕೂಡ ಮಳೆ ಬರ್ತಾನೇ ಇದೆ, ಮಳೆ ನಿಲ್ತಾ ಇಲ್ಲ. ಅಂತೂ ನಾವು ಹೊರಟಿದ್ದಕ್ಕೆ ನಾವು ಹೋಗಿಯೇ ಬರುವ ಅಂತ ಈಗಲೇ ಅದು ಪ್ಲ್ಯಾನ್ ಮಾಡಿದ್ದೇವೆ. ಯಾಕಂದರೆ ನಾವು ಆವತ್ತೇ ಹೋಗಬೇಕಿತ್ತು, ಏಪ್ರಿಲಲ್ಲೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಕೆಲವೊಂದು ಕಾರಣಗಳಿಂದ ಅದು ಡಿಲೇ ಆಯಿತು. ಹಾಗೆ ನಾವು ಕಳೆದ ಸಲ 2 ದಿನದ ಟ್ರಿಪ್ ಹೋಗಿದ್ವಿ. ಅದು ಅಂದರೆ ನಾವು ಮೈಸೂರು ಹೋಗಿದ್ವಿ. ಮೈಸೂರಲ್ಲಿ ಕೆಲವು ಕಡೆಗೆ ಹೋಗಿ ತುಂಬ ಎಂಜಾಯ್ ಮಾಡಿ ಆವತ್ತು ಒಂದಿನಲ್ಲಿ ಸ್ಟೇ ಕೂಡ ಆಗಿದ್ವಿ. ಆದರೆ ಈ ಸಲ ಇನ್ನು ಶಾಲೆ ಕೂಡ ಪ್ರಾರಂಭ ಆಯಿತು, ಅದೇ ಥರ ಮಳೆ ಕೂಡ. ಹಾಗಾಗಿ ನಾವು ಇನ್ನು ಒಂದೇ ದಿನದ ಟ್ರಿಪ್ ಈ ಸಲ ಹೋಗ್ತಾ ಇದ್ದೇವೆ ಅಷ್ಟೇ. ಮಳೆ ಹೇಗೆ ಆಗ್ತದೆ ಏನು ಅಂತ ಗೊತ್ತಿಲ್ಲ, ಶೂಟ್ ಮಾಡ್ಬೋದು ಅಂತ ನನಗೆ ಗೊತ್ತಿಲ್ಲ. ನಾನು ಆದಷ್ಟು ವಿಡಿಯೋಸ್ ತೆಗಿತೇನೆ. ನನ್ನಿಂದ ಆದಷ್ಟು ವಿಡಿಯೋಸ್ ತೆಗೆದು ನಾನು ನಿಮಗೆ ನಾವು ಮಾಡಿದ ಎಂಜಾಯ್ಮೆಂಟನ್ನು ನಿಮಗೆ ತೋರಿಸ್ತೇನೆ. ನನ್ನಿಂದ ಆದಷ್ಟು ನಾನು ಶೂಟ್ ಮಾಡ್ತೇನೆ. ಆಮೇಲೆ ಟ್ರಿಪ್ ಹೇಗೆಲ್ಲ ಆಯಿತು, ಏನೆಲ್ಲ ಆಯಿತು, ನಾವೇನೆಲ್ಲ ಮಾಡಿದ್ವಿ ಅಂತ ನಾನು ವಿಡಿಯೋ ಮೂಲಕ ನೋಡಿ. ಹಾಗಾದರೆ ನಾನಿನ್ನು ನೆಕ್ಸ್ಟ್ ಅದೇ ವಿಡಿಯೋದಲ್ಲಿ ಬರ್ತೇನೆ. ಬಾಯ್ ಬಾಯ್. ಬೆಳಿಗ್ಗೆ 3:30 ಗಂಟೆಗೆ ನಾವು ಬಸ್ ಹತ್ತಿದ್ದೇವೆ. ನಾವು ನೋಡಿ, ಇಲ್ಲಿ ನನ್ನ ಮಗ ನಿದ್ದೆ ಅಮಲಲ್ಲಿದ್ದಾನೆ. ಸ್ವಲ್ಪ ಬೆಳಗಾದ ಮೇಲೆ ವೀಡಿಯೋ ಮಾಡ್ತಿದ್ದೇನೆ. ನೋಡಿ, ಇಲ್ಲಿ ಒಂದು 7 ಗಂಟೆ 8 ಗಂಟೆ ಆ ಟೈಮಿಗೆ ವೀಡಿಯೋ ಮಾಡ್ತಾ ಇದ್ದೇನೆ. ಅಪ್ಪನೊಂದಿಗೆ ಆಟ ಆಡ್ತಾ ಇದ್ದಾನೆ ಅವನು.
ನೋಡಿ ಈಗ ನಾವು ರೀಚ್ ಆಗಿದ್ದೇವೆ. ತುಂಬ ಮಳೆ ಬರ್ತಾನೇ ಇತ್ತು. ನಾವೀಗ ಇಲ್ಲಿ ಪರ್ಶಿನಿ ಕಡವು ಹೋಗ್ತಾ ಇದ್ದೇವೆ. ನೋಡಿ ಇಲ್ಲಿ ಸೈಡಲ್ಲಿ ಸಂತೆಗಳು ಬೇಕಾದಷ್ಟಿವೆ. ಏನು ಬೇಕಾದರೂ ನಮಗೆ ಬೈ ಬಹುದು, ಯಾಕಂದರೆ ಅಷ್ಟು ಕೂಡ ಸಂತೆ ಇತ್ತು. ಎಲ್ಲ ಐಟಮ್ಸ್ಗಳು ಅಲ್ಲಿತ್ತು. ಯಾವುದು ಇಲ್ಲ ಯಾವುದು ಉಂಟು ಅಂತ ಇಲ್ಲ, ಎಲ್ಲನೂ ಇದೆ. ಬಟ್ ಏನಂದರೆ ಸ್ವಲ್ಪ ರೇಟ್ ಕಾಸ್ಟ್ಲಿ ಅಂತ ನನಗನ್ನಿಸ್ತು. ಮತ್ತು ಈ ದೇವರ ಫೋಟೋಗಳು, ವಿಗ್ರಹಗಳು ಎಲ್ಲ ತುಂಬ ಇತ್ತು. ನೋಡಿ ನಾವಿಲ್ಲಿ ಪರ್ಶಿನಿ ಕಡವು ಟೆಂಪಲ್ ಒಳಗಿದ್ದೇವೆ. ಇಲ್ಲಿ ನೋಡಿ ಮಳೆ ಬಂದ ಕಾರಣ ಫುಲ್ಲು ನೀರು ತುಂಬಿ ತುಳುಕ್ತಿತ್ತು. ಸ್ಟೆಪ್ಪು ಅರ್ಧ ತನಕ ನೀರು ಬಂದಿತ್ತು. ಫುಲ್ಲು ನೀರು ಉಂಟು. ಇಲ್ಲಿ ಅತ್ತಿಗೆ ಪೋಸ್ ಕೊಡ್ತಿದ್ದಾರೆ ಫೋಟೋ ತೆಗೆಯೋದು ಅಂತ ಹೇಳ್ಕೊಂಡು. ನಾವು ಕೂಡ ಬೋಟಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಈ ಮಳೆಯಿಂದಾಗಿ ನಮಗೆ ಬೋಟಿಂಗ್ ಸಿಗಲಿಲ್ಲ. ಫುಲ್ಲು ಮೋಡ ಕವಿದಿದೆ. ಇಲ್ಲಿ ನೋಡಿ ಅಪ್ಪ ಮಗ ಇಲ್ಲಿ ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಅವನಿಗೆ ನೀರಂದರೆ ತುಂಬ ಇಷ್ಟ. ಅವನು ಎಲ್ಲಿ ನೀರು ಸಿಕ್ಕಿದ್ರು ಹಾಗೆ, ಇಷ್ಟು ನೀರು ಕಾಣಬೇಕಿದ್ರೆ ಅವನಿಗೆ ತುಂಬ ಕ್ಯೂರಿಯಾಸಿಟಿ ಆಗ್ತಾ ಇತ್ತು. ನೋಡಿ ಅಷ್ಟು ಚೆಂದಾಗಿತ್ತು. ಪರ್ಶಿನಿ ಕಡವಿನ ಈ ಒಂದು ಕೊಳ, ಅದು ನೋಡಲಿಕ್ಕೆ ಒಂದು ಚಂದನೇ ಬೇರೆ. ಎಷ್ಟು ಮಳೆ ಇದ್ದರೂ ಕೂಡ ಜನ ಇದ್ದರು, ರಶ್ ಇತ್ತು. ಹೋಗಿ ದೇವರ ದರ್ಶನ ಕೂಡ ಪಡೆದ್ವಿ. ಇವತ್ತು ವೆಳ್ಳಾಟಮ್ ಇರಲಿಲ್ಲ, ಯಾವುದೋ ಕಾರಣಗಳಿಂದ ಇರಲಿಲ್ಲ. ಆಮೇಲೆ ನಾವು ಅಲ್ಲಿಂದ ಹೋದದ್ದು ಪರ್ಶಿನಿ ಕಡವು ಸ್ನೇಕ್ ಪಾರ್ಕಿಗೆ. ಅಲ್ಲಿ ಹಲವಾರು ಥರದ ಹಾವುಗಳು ಇರ್ತದೆ. ಅದೇ ಥರ ಇಲ್ಲಿ ಮೀನಿನ ಅಕ್ವೇರಿಯಂ ಕೂಡ ಇತ್ತು ತುಂಬ. ಅಕ್ವೇರಿಯಮ್ಸ್ ಎಲ್ಲ ನೋಡಿ ನಾವು ಪ್ರಾಣಿಗಳನ್ನು ಹಾಗೆ ಹಾವುಗಳನ್ನೆಲ್ಲ ನೋಡಲಿಕ್ಕೆ ಹೋಗ್ತಿದ್ದೇವೆ. ಇಲ್ಲಿ ನೋಡಿ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ, ಏನೋ ಕೆಲಸ ನಡೀತಾ ಉಂಟು. ಆಮೆ, ಮೊಸಳೆ, ಈ ಥರದ ಪ್ರಾಣಿಗಳೆಲ್ಲ ಇಲ್ಲಿ ಜಾಸ್ತಿಯಾಗಿರೋದು. ಹಾವುಗಳು, ಮೇಯ್ನಾಗಿ ಹಾವುಗಳೇ. ಬಾಕಿ ಪ್ರಾಣಿಗಳು ಸ್ವಲ್ಪ ಕಡಿಮೆ. ಚಿಟಿ ಮಳೆಯಲ್ಲಿ ನೋಡಿ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಅಲ್ಲಿ ಆದರೆ ಏನಾಗಿತ್ತಂದರೆ ಈ ಮಳೆ ಬಂದ ಕಾರಣ ಗ್ಲಾಸಿಗೆ ಫುಲ್ಲು ನೀರು ಬಿದ್ದು ಗ್ಲಾಸ್ ಎಲ್ಲ ಬ್ಲರ್ ಆಗಿ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಅವುಗಳು ಒಳಗಡೆ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಕೂತ್ಕೊಳ್ತಾ ಇತ್ತು. ಹಾವುಗಳಾಗಿದ್ದರೂ ಕೂಡ ಅಷ್ಟೇ, ಒಂದು ಮೂಲೆಗಳಲ್ಲಿ ನಿಲ್ತಾ ಇದ್ದದ್ದು. ಹಾಗಾಗಿ ಅದು ಕ್ಲಿಯರ್ ಆಗ್ತಾ ಇರಲಿಲ್ಲ. ನೋಡಿ ಮೊಸಳೆಗಳು ಎಷ್ಟಿದ್ವಿ ಅಂತ, ತುಂಬ ಮೊಸಳೆಗಳು ಇತ್ತು ಆ ಒಂದು ಇದ್ರೊಳಗಡೆ. ನೋಡಿ ಇಲ್ಲಿ ಹಾವುಗಳು ಮುದ್ದೆಯಾಗಿ ಮೂಲೆಯಲ್ಲಿ ಕುಳಿತುಕೊಂಡುಂಟು. ಮಕ್ಕಳೆಲ್ಲ ತುಂಬ ಕ್ಯೂರಿಯಾಸಿಟಿಯಿಂದ ಹಾವುಗಳನ್ನು ನೋಡ್ತಾರೆ. ಅಂದರೆ ಹಾವುಗಳು ಈ ಥರ ಎಲ್ಲ ಕಾಣಲಿಕ್ಕೆ ಸಿಕ್ಕೋದು ಅಪರೂಪ ಅಲ್ವಾ, ಈ ಥರ ಪ್ಲೇಸ್ಗೆ ಬಂದರೆ ಮಾತ್ರ ಅಲ್ವಾ. ಅವನ್ನೆಲ್ಲ ನೋಡಿ ಆಮೇಲೆ ನಾವು ಅಲ್ಲಿರುವ 3D ಶೋಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು, ಅಂದರೆ ತುಂಬ ಚೆನ್ನಾಗಿತ್ತು.